ನಟ ದರ್ಶನ್ಗೆ ನಾರಿ ಕಂಟಕ ಶುರುವಾಗಿದೆಯಾ ಅಂತ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಮಹಿಳೆಯರು ಈಗ ದರ್ಶನ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಟ ದರ್ಶನ್ಗೆ ಈಗ ನಾರಿ ಕಂಟಕ ಒಂದಾದ ಮೇಲೆ ಒಂದು ವಿವಾದಗಳು ದರ್ಶನ್ ಅವರ ಮೈ ಮೇಲೆ ಸುತ್ಕೋತಾ ಇದೆ. ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅಂತಕ್ಕಂಥ ಆರೋಪ. ಹಾಗಾಗಿ ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದವರು ದೂರನ್ನು ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಯಲ್ಲಿ. ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ. ನಟ ದರ್ಶನ್ ಕ್ಷಮೆ ಕೇಳಬೇಕು ಅಂತ ಮಹಿಳೆಯರು ಆಗ್ರಹವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಒಂದು ಕಡೆ ಮಾತನಾಡಬೇಕಾದ್ರೆ ಮಹಿಳೆಯರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದಾರೆ ದರ್ಶನ್. ಇವತ್ತು ಇವಳು ಇರ್ತಾಳೆ, ನಾಳೆ ಇನ್ನೊಬ್ಳು ಬರ್ತಾಳೆ, ಈ ರೀತಿ ಏನೋ ಮಾತಾಡಿರ್ತಕ್ಕಂಥದ್ದು ಇದು ಸ್ತ್ರೀ ಕುಲಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂತ ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದವರು ಈಗ ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲು ಮಾಡಿದ್ದಾರೆ. ದೂರಿನಲ್ಲಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಕೊನೆಗೆ ನಟ ದರ್ಶನ್ ಕ್ಷಮೆ ಕೇಳಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದಾರೆ. ನೋಡೋಣ ಪೊಲೀಸರು ಇದನ್ನು FIR ಮಾಡ್ಕೋತಾರ ಅಥವಾ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ. ಬಟ್ ಮಹಿಳೆಯರ ಮಾತ್ರ ಭಾರಿ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಹತ್ರ ಪುರ್ಸೊತ್ತು ಇಲ್ಲ, ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನು, ನಾನೇನು ಕೆಲಸ ಮಾಡಬೇಕು ಇದಷ್ಟೇ ನಾನು ಕನ್ಸು ಕಾಣೋದು. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳ, ಅವಳು ಯಾವಾಗಲೇ ನೀನು ಅಜ್ಜಿನ ಬಿಡೆ ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ಯಾಕ್ರೆ ಕೂತ್ಕೊಳ್ಳಿ. ನನಗೆ ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡು ಹಾಕ್ದಂಥ ನನ್ನ ನಿರ್ಮಾಪಕರು, ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು, ನನ್ನ ಟೆಕ್ನಿಷಿಯನ್ಗಳು, ಅವ್ರಿಗಷ್ಟೇ ನಾನು ಸೀಮಿತ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಮೂರ್ತಿ, ಈಗ ಸೇರಿರ್ತಕ್ಕಂಥ ಮಹಿಳೆಯರು ಏನು ದರ್ಶನ್ ಅವರಿಂದ ಯಾವ ರೀತಿ ಅವಹೇಳನ ಆಗಿದೆ ಅಂತ ಅವ್ರು ಹೇಳ್ತಾ ಇರೋದು, ದೂರಿನಲ್ಲಿ ಏನೆಲ್ಲ ವಿಚಾರಗಳಿದೆ, ಏನು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲ? ಅರವಿಂದ, ನೀವು ಹೇಳಿದಂತೆ ಯಾಕೋ ನಟ ದರ್ಶನ್ಗೆ ನಾರಿ ಕಂಟಕ ಆರಂಭವಾಗಿರ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಿದೆ. ಮೊನ್ನೆ ತಾನೇ ಗೌಡ್ತಿಯರ ಸೇನೆಯಿಂದ ಬೆಂಗಳೂರಿನಲ್ಲಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡುವ ಕೆಲಸವನ್ನು ಮಾಡಲಾಗಿತ್ತು. ಇವತ್ತು ಸ್ವಸಹಾಯ ಮಹಿಳಾ ಗುಂಪೇನಿದೆ, ಆ ಸ್ವಸಹಾಯ ಮಹಿಳಾ ಗುಂಪು ಇವತ್ತು ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಕೊಟ್ಟಿದ್ದಾರೆ. 25ನೇ ವರ್ಷದ ಸಂಭ್ರಮದಲ್ಲಿ ನಟ ದರ್ಶನ್ ಸಾಕಷ್ಟು ಹೆಣ್ಮಕ್ಳಿಗೆ ಕೀಳುಮಟ್ಟದಲ್ಲಿ ಮಾತಾಡ್ತಕ್ಕಂಥ ಪ್ರಮೇಯವನ್ನು ತೋರಿಸಿದ್ದಾರೆ. ಈ ಹಿಂದೆ ಮಾಧ್ಯಮಗಳಲ್ಲೂ ಕೂಡ ಇದೇ ರೀತಿಯಾದಂತಹ ವರ್ತನೆಯನ್ನು ತೋರಿದ್ದಾರೆ. ನಾವು ಎಷ್ಟು ದಿನ ಸಹಿಸ್ಕೊಂಡಿದ್ದೋ, ಆದರೆ ಇನ್ನು ಸಹಿಸ್ಕೊಳ್ಳೋದಕ್ಕೆ ಅಸಾಧ್ಯ. ಅವರು ಮಾತನಾಡ್ತಕ್ಕಂಥ ರೀತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅದರಲ್ಲೂ ಮಠಾಧೀಶರು, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಇದ್ದಂತಹ ಸಂದರ್ಭದಲ್ಲಿ ಇವಳಲ್ಲ ಅಂದರೆ ಇನ್ನೊಬ್ಳು ಬರ್ತಾಳೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದರು. ಈ ಹಿಂದೆ ಒಂದು ಬಾರಿ ಲಕ್ಷ್ಮೀ ದೇವತೆಯನ್ನು ಸಹ ಇದೇ ರೀತಿಯಾಗಿ ಉಲ್ಲೇಖವನ್ನು ಮಾಡಿದರು. ಆಕೆಯನ್ನು ಬಟ್ಟೆ ಬಿಚ್ಚಿ ರೂಮ್ನಲ್ಲಿ ಕೂಡ ಹಾಕಬೇಕು, ರೂಮ್ಗೆ ಹಾಕೋಬಿಡಬೇಕು, ರೂಮ್ನಲ್ಲಿ ಕೂರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದರು. ಹೀಗಾಗಿ ಪದೇ ಪದೇ ಈ ರೀತಿಯಾಗಿ ಹೆಣ್ಣು ಕುಲಕ್ಕೆ ಅವಮಾನ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಕೂಡಲೇ ನಟ ದರ್ಶನ್ ರವರನ್ನು ಬಂಧಿಸಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಡೋ ಕೆಲಸವನ್ನು ಈ ಮಹಿಳಾ ಸ್ವಸಹಾಯ ಗುಂಪು ಮಾಡಿದೆ. ಸದ್ಯ ಆ ಒಂದು ಕಂಪ್ಲೇಂಟನ್ನು ಇದೀಗ ರಿಸೀವ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತು ಇದರ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಠಾಣಾಧಿಕಾರಿಗಳು ಭರವಸೆಯನ್ನು ನೀಡಿ ಮಹಿಳಾ ಮನೆಗಳನ್ನು ಕಳಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಿಜ, ಈ ಹಿಂದೆಯೂ ಕೂಡ ಇದೇ ರೀತಿ ವಿವಾದಗಳಾಗಿತ್ತು ದರ್ಶನ್ ವಿಚಾರದಲ್ಲಿ. ಸೊ ಇದೆಲ್ಲವನ್ನ ಕ್ರೋಢೀಕರಿಸಿ ನಾವು ಇನ್ನೆಷ್ಟು ದಿನ ತಡೆಯೋದು? ಎಷ್ಟು ಹೇಳಿದ್ರು ಇವರು ಇದೇ ರೀತಿ ಅವಹೇಳನಕಾರಿ ಮಾತುಗಳನ್ನ ಆಡ್ತಾನೆ ಇರ್ತಾರೆ. ಹಾಗಾಗಿ ಈ ಸರ್ತಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ದರ್ಶನ್ ವಿರುದ್ಧ ದೂರು ಕೊಡ್ತಾ ಇದ್ದೀವಿ ಅಂತ ಹಳೇದನ್ನೆಲ್ಲ ಮೆಲುಕು ಹಾಕಿ ದೂರಿನಲ್ಲಿ ಈಗ ದರ್ಶನ್ ಅವರು ಕ್ಷಮೆ ಕೇಳಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದಾರೆ ಮಹಿಳೆಯರು. ನನ್ನ ಹತ್ರ ಪುರ್ಸೊತ್ತು ಇಲ್ಲ, ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನು, ನಾನೇನು ಕೆಲಸ ಮಾಡಬೇಕು ಇದಷ್ಟೇ ನಾನು ಕನ್ಸು ಕಾಣೋದು. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳ, ಅವಳು ಯಾವಾಗಲೇ ನೀನು ಅಜ್ಜಿನ ಬಿಡೆ ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ಯಾಕ್ರೆ ಕೂತ್ಕೊಳ್ಳಿ. ನನಗೆ ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡು ಹಾಕ್ದಂಥ ನನ್ನ ನಿರ್ಮಾಪಕರು, ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು, ನನ್ನ ಟೆಕ್ನಿಷಿಯನ್ಗಳು, ಅವ್ರಿಗಷ್ಟೇ ನಾನು ಸೀಮಿತ. ನನ್ನ ಹತ್ರ